ಹಾಯ್ ಹಲೋ ನಮಸ್ಕಾರ. ಸೊ ಸಮ್ಮರ್ ಹಾಲಿಡೇಸಲ್ಲಿ ಪ್ರತಿಯೊಬ್ಬರು ಪ್ಲ್ಯಾನ್ ಮಾಡ್ತಾ ಇರ್ತೀರಾ ಯಾವ ಹೊಸ ಜಾಗಕ್ಕೆ ಹೋಗ್ಬೋದು ಅಥವಾ ರೆಸಾರ್ಟ್ಸ್ಗೆ ಪ್ಲ್ಯಾನ್ ಮಾಡ್ತಿರ್ತೀರಾ ಡೆಫಿನೆಟ್ಲಿ. ಸೊ ದಿಸ್ ಇಸ್ ಒನ್ ಆಫ್ ಸಚ್ ಪ್ಲೇಸಸ್. ನಮಸ್ಕಾರ. ಸೊ ನಾವು ಬಂದಿರೋದೇ ಏರಿಯಾ 83 ಅಡ್ವೆಂಚರ್ ರೆಸಾರ್ಟ್ಗೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ಪ್ರೈಸಿಂಗ್ ಆಗಿರಲಿ ಅಥವಾ ಪ್ಯಾಕೇಜ್ ಡೀಟೇಲ್ಸ್ ಏನು ಬರುತ್ತೆ ಅಥವಾ ಏರಿಯಾ 83 ರೆಸಾರ್ಟ್ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಮಿಸ್ ಮಾಡದೆ ನಮ್ಮ ವಿಡಿಯೋನ ಫಸ್ಟ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಾವು ಬಂದಿರೋದೇ ಏರಿಯಾ 83 ಅಡ್ವೆಂಚರ್ ರೆಸಾರ್ಟ್ಗೆ. ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದು. ತುಂಬಾ ಜನನ ಅಕಾಮಡೇಟ್ ಮಾಡ್ಬೋದು ಅಟ್ ಎ ಟೈಮ್. ಬನರ್ಘಟ್ಟ ರೋಡ್ ಹತ್ರ ಈ ರೆಸಾರ್ಟ್ ಲೊಕೇಟ್ ಆಗಿದೆ. ಸೊ ಬನಘಟ್ಟ ನ್ಯಾಷನಲ್ ಪಾರ್ಕಿಂದ ಸಿಕ್ಕಾಪಟ್ಟೆ ಹತ್ರ 2 to 3 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಇದು ಲೊಕೇಟ್ ಆಗಿದೆ. ಸೊ ಎಂಟರ್ ಆಗ್ತಿದ್ದಂಗೆ ನಿಮ್ಮ ಪ್ಯಾಕೇಜಸ್ ನಿಮಗೆ ಏನು ಬೇಕೋ ಯು ಕ್ಯಾನ್ ಚೂಸ್. ನಾವು ಇಂಡಿವಿಜುವಲ್ ಬ್ರಾನ್ಸ್ ಹಾಗೆ ಸಿಲ್ವರ್ ಪ್ಲಸ್ ತೊಗೊಂಡಿದ್ವಿ. ಕೆಲವೊಂದು ಸೀನಿಯರ್ ಸಿಟಿಸನ್ಸ್ ಅಥವಾ ಮೆಂಬರ್ಸ್ಗೆ ವಿ ಹ್ಯಾಡ್ ಚೋಸ್ ಇಂಡಿವಿಜುವಲ್ ಬ್ರಾನ್ಸ್. ಇಟ್ ಕಾಸ್ಟೆಡ್ ಅಸ್ ಅರೌಂಡ್ 2100, ರೌಂಡ್ ಆಫ್ ಮಾಡಿ ಹೇಳ್ತಿದ್ದೀನಿ. ಹಾಗೆ ಸಿಲ್ವರ್ ಪ್ಲಸ್ಗೆ ಇಟ್ ವಾಸ್ 2400. ಸೊ ಇದರಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ ಪ್ಲಸ್ ಹೈ ಟೀ ಹಾಗೆ ಬೊಫೆ ಲಂಚ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಹೈ ಟೀ ಏರಿಯಾ. ಹಾಗೆ ನಿಮಗೆ ಬೊಫೆ ಎಲ್ಲ ಇದ್ದಾಗ ಯು ಕ್ಯಾನ್ ಸಿಟ್ ಹಿಯರ್. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇಲ್ಲೇ ಪ್ರೊವೈಡ್ ಮಾಡ್ತಿರ್ತಾರೆ. ದಿಸ್ ಇಸ್ ದ ಕೌಂಟರ್. ಇಟ್ಸ್ ಕ್ವೈಟ್ ಸ್ಪೇಷಿಯಸ್ ಆಸ್ ಯು ಕ್ಯಾನ್ ಸಿ. ಟೀಮ್ ಸಿಲ್ವರ್ ಪ್ಲಸ್ ನಾವು ತೊಗೊಂಡಿದ್ದರಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಅಂತ ಬಂದರೆ ವಿ ಹ್ಯಾಡ್ ಕಾಯಕಿಂಗ್, ಪೇಂಟ್ ಬಾಲ್, ಆರ್ಚರಿ ಟ್ಯಾಗ್, ಬಬಲ್ ಸಾಕರ್, ಹ್ಯೂಮನ್ ಫೂಸ್ಬಾಲ್ ಇದೆಲ್ಲ ಇತ್ತು. ಹಾಗೆ ಕಾಮನ್ ಗೇಮ್ಸಲ್ಲಿ ಇಟ್ ವಾಸ್ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಕ್ಯಾರಮ್, ಚೆಸ್, ಥ್ರೋ ಬಾಲ್ ಆ್ಯಂಡ್ ಬಾಸ್ಕೆಟ್ಬಾಲ್. You have archery tag, KT, that is not your regular archery. ಒಂದು ಬೋ ಮತ್ತೆ ಆರೋ ಅಷ್ಟೇ ಇರಲ್ಲ. ಇಟ್ ವಿಲ್ ಬಿ ಬಿಟ್ವೀನ್ 2 teams. ಎರಡು ಟೀಮ್ ಮಧ್ಯ ಯಾರಿಗೆ ರಿಲೇಷನ್ ಮೇಲೆ ಜಾಸ್ತಿ ಸಿಕ್ಕಿದೆ ಮಧ್ಯೆ ನಿಲ್ಸ್ಕೊಂಡ್ಬಿಡಿ. ಆ ಕಡೆ ಈ ಕಡೆ ಇಬ್ರು ಸೇರ್ಸ್ ಹೊಡೆದ್ಬಿಡಿ. ಓಕೆನಾ? ಅದು ಆರ್ಚರಿ ಟ್ಯಾಗು. ಅದಾದ್ಮೇಲೆ HF ಅಂತಿದೆ ಹ್ಯೂಮನ್ ಫೂಸ್ಬಾಲ್. ಸೊ ಆ ಹ್ಯೂಮನ್ ಫೂಸ್ಬಾಲ್ ಆರ್ಚರಿ ಟ್ಯಾಗ್ ಇದೆ, ಹ್ಯೂಮನ್ ಫೂಟ್ಬಾಲ್ ಇದ್ರ ಆಪೋಸಿಟ್ ಆಗಿದೆ. ಅದು 22 ಪೀಪಲ್ ಟುಗೆದರ್ ಒಟ್ಟಿಗೆ ಆಡ್ಬೋದು. ಅದೇನಿಲ್ಲ, ನಿಂತ್ಕೊಂಡಲ್ಲೇ ಫುಟ್ಬಾಲ್ ಆಡೋದು ಚೆನ್ನಾಗಿರುತ್ತೆ, ಫನ್ ಇದೆ. ವಿತ್ ದಟ್ ಯು ಹ್ಯಾವ್ DS ಬಬಲ್ ಸಾಕರ್. ಕೆಳಗಡೆ ಲೇಕ್ ಸೈಡಿಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಬಬಲ್ಸ್ ಇದೆ, ಇನ್ಫ್ಲೇಟೇಬಲ್ ಬಾಲ್, ಅದನ್ನು ಹಾಕ್ಕೊಂಡ್ಬಿಟ್ಟು ಫುಟ್ಬಾಲ್ ಆಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಇದೆ ಕಯಾಕಿಂಗ್. ನಿಮಗೂ ಅವ್ರ ಜೊತೆ ಬೋಟಿಂಗ್ ಹೋಗೋ ಕಾಮನ್ ಆ್ಯಕ್ಟಿವಿಟಿ, ನಿಮಗೂ ಅವ್ರಿಗೂ ಸೇರಿಸಿ. ಅದು ಬಿಟ್ಟರೆ PV ಇದೆ ಸರ್. ನಿಮ್ಮದು ಕೂಪನ್ಸ್ ತೊಗೊಂಡಿದ್ದೀರಾ ಪೇಂಟ್ ಬಾಲ್ದು. ಅದು ಮಿನಿಮಮ್ 8 ಪೀಪಲ್ ಇರಬೇಕಾಗಕ್ಕೆ ತೆಗಿದ್ದೀರಾ. ಆ್ಯಂಡ್ ಆದಷ್ಟು ಮೈ ಸಜೆಷನ್ ಇಸ್ ಅದು ತುಂಬ ಓಡೋದಿರುತ್ತೆ ಮಾಡೋದಿರುತ್ತೆ, ಆಗೋರು ಮಾತ್ರ ಆಡಿ. ಆ್ಯಂಡ್ ಕವರ್ ಅಪ್ ಕ್ಲಿಯರ್ಲಿ. ಎಲ್ಲ ಗೇಮ್ಸಲ್ಲೂ ನಮ್ಮದು ಅಡ್ವೆಂಚರ್ ಸ್ಟಾಫ್ ಎಲ್ಲೋ ಟಿ ಶರ್ಟ್ ಹಾಕೊಂಡಿರ್ತಾರೆ. ದಯವಿಟ್ಟು ಅವ್ರು ಹೇಳಿರೋ ಮಾತನ್ನು ಕೇಳಿ ಅವ್ರು ಇನ್ಸ್ಟ್ರಕ್ಟ್ ಮಾಡ್ದಂಗೆ ನೀವು ಅಲ್ಲಿ ವರ್ತಿಸ್ಬೇಕು. ಓಕೆ, ನಿಮಗೂ ಕೂಡ ಎಲ್ಲಿದೆ WD ಇದೆ, ದಟ್ ಇಸ್ ಕಾಮನ್ ಲೈಕ್ ಐ ಬ್ರೀಫ್, ಲಂಚ್ ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಆ್ಯಂಡ್ ಆಕ್ಸೆಸ್ ಟು ಸ್ವಿಮ್ಮಿಂಗ್. ಇಲ್ಲಿ ಕೇಳಿಸ್ಕೊಂಡಂಗೆ ನಿಮ್ಮದು ಚೆಕ್ ಇನ್ ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಆಗಿದ ತಕ್ಷಣ ನಿಮಗೆ ಒಬ್ಬರು ಗೈಡ್ ಇರ್ತಾರೆ. ಸೊ ಅವ್ರನ್ನ ನಿಮಗೆ ಅಲಾಟ್ ಮಾಡ್ತಾರೆ. ಇಲ್ಲಿ ಎಕ್ಸ್ಪ್ಲೇನ್ ಅಬೌಟ್ ದಿ ಆ್ಯಕ್ಟಿವಿಟೀಸ್ ಅಥವಾ ನಿಮ್ಮ ಯಾವುದು ಬ್ಯಾಂಡ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಈ ಆಲ್ಸೋ ಸಜೆಸ್ಟೆಡ್ ಅಸ್, ತುಂಬ ರಶ್ ಇರೋದ್ರಿಂದ ವೀಕೆಂಡ್ ಹೋಗಿದ್ದು ನಾವು. ಸೊ ಹಾಗಾಗಿ ಈ ಟೋಲ್ಡ್ ಅಸ್ ಟು ಫಸ್ಟ್ ಕವರ್ ದ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಲೈಕ್ ಸ್ವಿಮ್ಮಿಂಗ್ ಮಾಡೋರಿದ್ರೆ ಮುಗಿಸ್ಕೊಳ್ಳಿ ಆ್ಯಂಡ್ ಲೇಟರ್ ಆಫ್ಟರ್ ಲಂಚ್ ಯು ಕ್ಯಾನ್ ಕವರ್ ದ ಡ್ರೈ ಆ್ಯಕ್ಟಿವಿಟೀಸ್. ಸೊ ಅವ್ರು ಹೇಳ್ದಾಗೆ ಆಯಿತು. ಬಿಕಾಸ್ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದರಿಂದ ನಾವು ಫಸ್ಟ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮುಗಿಸೋಣ ಅಂತ ಹೋದ್ವಿ. ಬಟ್ ದೆನ್ ತುಂಬ ಕ್ರೌಡ್ ಇದ್ದಿದ್ದರಿಂದ ಯು ಕ್ಯಾನ್ ಸಿ ಇಟ್ ಹಿಯರ್ ಇನ್ ದ ವಿಡಿಯೋ, ಯಾವ ಆ್ಯಕ್ಟಿವಿಟೀಸ್ನೂ ನಾವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಒಂದು ಗೇಮ್ನ ಮುಗಿಯೋದಕ್ಕೆ ಅಥವಾ ಒಂದು ಆ್ಯಕ್ಟಿವಿಟಿ ಇಟ್ ವಿಲ್ ಟೇಕ್ ಅಪ್ ಟು 8 to 10 minutes. ಸೊ ಆಫ್ಟರ್ ಒನ್ ಟೀಮ್ ಇನ್ನೊಂದು ಟೀಮ್ ಆಲ್ರೆಡಿ ಕಾಯ್ತಾ ಇದ್ದರೆ ನಾವು ವೆಯ್ಟ್ ಮಾಡಿ ಸ್ಲಾಟ್ ತೊಗೊಂಡು ಒಂದು ಆ್ಯಕ್ಟಿವಿಟಿ ಮುಗಿಸೋ ಅಷ್ಟರಲ್ಲೇ ಹಾಫ್ ಆನ್ ಅವರ್ ಮುಗ್ದೋಗ್ತಿತ್ತು. ಸೊ ಅನ್ಫಾರ್ಚುನೇಟ್ಲಿ ನಮಗೆ ಐಡಿಯಾ ಇಲ್ದಿರ ವಿ ಕುಡಂಟ್ ಡೂ ದ್ಯಾಟ್. ಸೊ ಹಾಗಾಗಿ ಫಸ್ಟ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡ್ವಿ. ಐ ವುಡ್ ಸಜೆಸ್ಟ್ ಯು 2 ways. ಇನ್ಸ್ಟೆಡ್ ಆಫ್ ಸ್ವಿಮ್ಮಿಂಗ್ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಜೈಂಟ್ ಸ್ವಿಂಗ್. ಜೈಂಟ್ ಸ್ವಿಂಗ್ ನಿಮ್ಮ ಪ್ಯಾಕೇಜಲ್ಲಿ ಕೂಡ ನೀವು ತೊಗೊಳ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಪೇ ಎಕ್ಸ್ಟ್ರಾ ಆ್ಯಂಡ್ ಡೂ ದ್ಯಾಟ್ ಆ್ಯಕ್ಟಿವಿಟಿ. ಇಟ್ ವಿಲ್ ಕಾಸ್ಟ್ ಯು ಅಪ್ ಟು 950 or 1000, ಐ ಆಮ್ ನಾಟ್ ಶ್ಯೂರ್. ಸೊ ದ್ಯಾಟ್ ಈಸ್ ಅಗೇನ್ ಥ್ರಿಲ್ಲಿಂಗ್. ತುಂಬ ಜನ ಅದನ್ನು ಟ್ರೈ ಮಾಡೋಕ್ಕೆ ಅಂತಲೇ ಬರ್ತಾರೆ. ನೀವು ಊಟ ಮಾಡಿ ಆದಮೇಲೆ ಆ ಗೇಮ್ನ ಆಡೋದಕ್ಕಾಗೋದಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಹೈ ಆಲ್ಟಿಟ್ಯೂಡಿಂದ ನಿಮ್ದು ಆ ಸ್ವಿಂಗ್ ಆಗುತ್ತೆ. ಸೊ ದ್ಯಾಟ್ ಈಸ್ ಟಫ್ ಫಾರ್ ಯು ಟು ಡೂ. ಸೊ ಹಾಗಾಗಿ ನೀವು ಫಸ್ಟ್ ಕ್ರೌಡ್ ಇದ್ದರೆ ಸ್ವಿಮ್ಮಿಂಗ್ ಮುಗಿಸಿ ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ಗೆ ಹೋಗ್ಬೋದು. ಅಥವಾ ದಿಸ್ ಇಸ್ ದ ಸ್ಪಾಟ್ ದಟ್ ಐ ಆಮ್ ಶೋಯಿಂಗ್ ಹಿಯರ್. ಜೈನ್ ಸ್ವಿಂಗ್ ಆಗಿರಲಿ, ಪ್ರತಿಯೊಂದು ಆ್ಯಕ್ಟಿವಿಟೀಸ್, ರೋಪ್ ಆ್ಯಕ್ಟಿವಿಟೀಸ್,
ಅಥವಾ ರೋಪ್ ಕ್ಲೈಂಬಿಂಗ್ ಇದೆಲ್ಲ ಇಲ್ಲಿ ಕವರ್ ಆಗುತ್ತೆ. ಇದನ್ನ ಇಮಿಡಿಯೇಟ್ ಆಗಿ ನೀವು ಬಂದರೆ ಜನ ತುಂಬ ಕಡಿಮೆ ಇರ್ತಾರೆ. ನೀವು ಚೆಕ್ ಇನ್ ಆಗಿದ ಕೂಡಲೇ ವೆಲ್ಕಮ್ ಡ್ರಿಂಕ್ಸ್ ಮುಗಿಸಿ ದ ಬೆಸ್ಟ್ ಥಿಂಗ್ ಇಸ್ ಟು ಕಮ್ ಹಿಯರ್, ಫಿನಿಶ್ ಆಲ್ ದೀಸ್ ಆಕ್ಟಿವಿಟೀಸ್ ಆ್ಯಂಡ್ ಗೋ ಬ್ಯಾಕ್ ಟು ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಆಟ ಆಡೋ ಅಷ್ಟರಲ್ಲಿ ನಿಮಗೆ ಮಧ್ಯಾಹ್ನ ಆಗುತ್ತೆ. ಯು ಕ್ಯಾನ್ ಹ್ಯಾವ್ ಯೋರ್ ಲಂಚ್ ಬುಫೆ. ಇಟ್ ಈಸ್ ಅಂಟಿಲ್ 1 to 3 PM ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ಆಸ್ ವೆಲ್. ದೇ ಹ್ಯಾವ್ ಟೈಮಿಂಗ್ಸ್. ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ನಿಮಗೆ 4 PM ವರೆಗೂ ಇರುತ್ತೆ. ಸೊ ಅಷ್ಟರೊಳಗೆ ನೀವು ಮುಗಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಟು ಫಿನಿಶ್ ಆಫ್ ದೀಸ್ ಆಕ್ಟಿವಿಟೀಸ್. ಸ್ವಿಂಗ್ ಆಕ್ಟಿವಿಟಿ ಎಲ್ಲ ಮುಗಿಸಿ, ಸ್ವಿಮ್ಮಿಂಗ್ ಪೂಲ್ ಆಕ್ಟಿವಿಟಿ ಮುಗಿಸಿ, ಅಲ್ಲಿಂದ ನೀವು ಬುಫೆ ಲಂಚ್ ಮಾಡಿ ಮುಗಿಸಿ. ಲಂಚ್ ಇಸ್ ಅಗೇನ್ ಫ್ರಮ್ 1 PM to 3 PM. ಅದನ್ನು ಮುಗಿಸಾದ್ಮೇಲೆ ಯು ಕ್ಯಾನ್ ಫಿನಿಶ್ ಆಫ್ ದ ಅದರ್ ಆಕ್ಟಿವಿಟೀಸ್. ಸೊ ಕ್ರೌಡ್ ಹೇಗೆ ಇರುತ್ತೆ ನಿಮಗೆ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ನೀವು ಅಲ್ಲಿ ಹೋದರೆ ಫಸ್ಟ್ ಎಲ್ಲರೂ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂತ ಎಲ್ಲ ಕಡೆ ಕ್ರೌಡ್ ಡಿವೈಡ್ ಆಗಿರುತ್ತೆ. ಸೊ ನಿಮಗೆ ಎಂಡ್ ಆಫ್ ದ ಡೇ ಯಾವುದೂ ಆಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಟು ಏರಿಯಾ 83 ಅಡ್ವೆಂಚರ್ ರೆಸಾರ್ಟ್. ಇನ್ನು ಫುಡ್ ವಿಷಯಕ್ಕೆ ಬರೋದಾದರೆ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಬುಫೆ ಇರೋದ್ರಿಂದ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಸರ್ವ್ ಮಾಡ್ತಾರೆ. ನಿಮ್ಮ ಪ್ಯಾಕೇಜಲ್ಲಿ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅನ್ಲಿಮಿಟೆಡ್ ಬುಫೆ ಇರುತ್ತೆ. ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಕ್ವೈಟ್ ಸ್ಪೇಷಿಯಸ್ ಆಗಿದೆ ಸೀಟಿಂಗ್ ಅಲ್ಲಿ ಕೂಡ. ಯು ಕ್ಯಾನ್ ಫಿನಿಶ್ ದ್ಯಾಟ್ ಆಸ್ ವೆಲ್. ಸೊ ದಿಸ್ ಈಸ್ ಆಫ್ಟರ್ ದ ಲಂಚ್. ಐ ಹವ್ ಜಸ್ಟ್ ಶಾರ್ಟ್ ದಿಸ್ ವಿಡಿಯೋ. ಸೊ ಲಂಚ್ ಆದಮೇಲೆ ಡ್ರೈ ಆ್ಯಕ್ಟಿವಿಟೀಸ್, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕಡೆ ಜನ ಕಡಿಮೆ ಆಗ್ತಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಸಿಕ್ಕಾಪಟ್ಟೆ ಜನ ಶುರು ಆಗ್ತಾರೆ. ಸೊ ದಿಸ್ ಇಸ್ ಪೇಂಟ್ ಬಾಲ್. ಪ್ಲೀಸ್ ಬಿ ಕೇರ್ಫುಲ್ ವೆನ್ ಯು ಆರ್ ಪ್ಲೇಯಿಂಗ್ ದಿಸ್ ಗೇಮ್. ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಮಿಸ್ ಆಗಿ ನಿಮಗೆ ತಾಕಿದ್ರೆ. ಇಟ್ ವಾಸ್ ಅ ಬಿಟ್ ಡಿಫಿಕಲ್ಟ್. ಆ್ಯಂಡ್ ದಿಸ್ ಗೇಮ್ ಅಗೇನ್ ಆರ್ಚರಿ ಟೀಮ್ ಗೇಮ್ ತುಂಬಾ ಚೆನ್ನಾಗಿತ್ತು. ಎವ್ರಿಬಡಿ ಕ್ಯಾನ್ ಟ್ರೈ ದಿಸ್. ನೀವು ಟೀಮಲ್ಲಿ ಹೋಗಿದ್ದರೆ ಸೈಡ್ ಬೈ ಸೈಡ್ ನಿಮಗೆ ಕ್ರಿಕೆಟ್ ಕೂಡ ಇರುತ್ತೆ, ಇಂಡೋರ್ ಕ್ರಿಕೆಟ್, ಸಿಕ್ಕಾಪಟ್ಟೆ ಬೇರೆ ಗೇಮ್ಸ್ ಕೂಡ ಆಡಿಸ್ತಾ ಇರ್ತಾರೆ. ನಮಗೆ ಬ್ಯಾಡ್ಮಿಂಟನ್ ಕೂಡ ಇಲ್ಲಿ ಆಡಿಸ್ತಾ ಇರ್ತಾರೆ. ಸೊ ನೀವು ಟೀಮಲ್ಲಿ ಹೋದರೆ ಇಟ್ಸ್ ಮೋರ್ ವರ್ತ್ ಇಟ್. ಆಲ್ಮೋಸ್ಟ್ ಎಲ್ಲ ಟೀಮ್ ಗೇಮ್ಸೇ ಇರೋದ್ರಿಂದ ಮ್ಯಾಕ್ಸಿಮಮ್ 8 people ಬೇಕಾಗುತ್ತೆ. ದಿಸ್ ಇಸ್ ಬಬಲ್ ಸಾಕರ್. ಸೊ ಪ್ರತಿಯೊಂದು ಆ್ಯಕ್ಟಿವಿಟಿನಲ್ಲೂ ನಿಮಗೆ ಗೈಡ್ ಇರ್ತಾರೆ. ಪ್ರತಿಯೊಂದನ್ನು ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಅವ್ರ ಇನ್ಸ್ಟ್ರಕ್ಷನ್ಸ್ ಏನು ಹೇಳ್ತಾರೆ ಹಾಗೆ ಫಾಲೋ ಮಾಡೋದು ಒಳ್ಳೆಯದು. ಸೊ ನೀವು ನೋಡೋದಾದರೆ ಇಲ್ಲಿ ಪ್ರತಿಯೊಂದರಲ್ಲೂ ಮ್ಯಾಕ್ಸಿಮಮ್ 8 members ಬೇಕಾಗುತ್ತೆ. ಸೊ ಈ ರೆಸಾರ್ಟಿಗೆ ಬರಬೇಕಂದ್ರೆ 1 or 2 people ಬಂದರೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೀಸ್ ಆರ್ ಆಲ್ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಆದಷ್ಟು ವೀಕೆಂಡ್ ಬರೋದು ಅವಾಯ್ಡ್ ಮಾಡಿ. ವೀಕ್ ಡೇಸಲ್ಲಿ ನೀವು ಆರಾಮಾಗಿ ಎಲ್ಲ ಗೇಮ್ಸ್ನೂ ಎಂಜಾಯ್ ಮಾಡ್ಬೋದು ಪೀಸ್ಫುಲ್ಲಾಗಿ. ಆ್ಯಂಡ್ ಯು ಕ್ಯಾನ್ ಮೇಕ್ ದ ಮೋಸ್ಟ್ ಔಟ್ ಆಫ್ ಇಟ್. ನಿಮಗೆ ಕಾಯಕಿಂಗ್ ಹಾಗೆ ಬೋಟಿಂಗ್ ಕೂಡ ಎರಡೂ ಇರುತ್ತೆ. ಸೊ ನೀವು ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಬೋದು. ದಟ್ ಈಸ್ ಅ ಕಾಮನ್ ಆ್ಯಕ್ಟಿವಿಟಿ. ಪ್ರತಿಯೊಂದು ಬ್ಯಾಂಡ್ವರೆಗೂ ಇದ್ದೇ ಇರುತ್ತೆ. ಸೊ ವಾಟರ್ ಇನ್ನೂ ಸ್ವಲ್ಪ ಕ್ಲೀನ್ ಇದ್ದಿದ್ರೆ ಚೆನ್ನಾಗಿರೋದು. ಸೊ ದಿಸ್ ವಿಲ್ ಬಿ ಅರೌಂಡ್ 20 minutes ಒಂದು ಶಾಟ್ ನೀವು ಹೋದರೆ. ಮಲ್ಟಿಪಲ್ ಟೈಮ್ಸ್ ನೀವು ಆಡೋದಕ್ಕಾಗೋದಿಲ್ಲ. ಬಟ್ ನಿಮ್ಮ ಟೀಮ್ ಮೆಂಬರ್ ಬೇರೆ ಬ್ಯಾಂಡಲ್ಲಿ ಇದ್ದರೆ ನೀವು ಯುಟಿಲೈಸ್ ಮಾಡ್ಕೋಬೋದು. ಕ್ರಾಸ್ ಮಾಡಿದ್ದಾನೆ ಕಾಲ್. मेरा वाला वीडियो दिखाऊंगी शाम को. ಹಾಗೆ ಟ್ರೀ ಕ್ಲೈಂಬಿಂಗ್ ಕೂಡ ಇದೆ. ಇಟ್ಸ್ ಅಗೇನ್ ಡಿಫಿಕಲ್ಟ್. ಅಷ್ಟು ಈಸಿಯಾಗಿ ನೀವು ಟ್ರೀ ಕ್ಲೈಂಬ್ ಮಾಡಿಬಿಡೋಕ್ಕಾಗಲ್ಲ. ಬಟ್ ಅಡ್ವೆಂಚರಸ್ ಆಗಿದೆ. ಇಲ್ಲಿ ಪ್ರತಿಯೊಂದೂ ಏರಿಯಾ 83 ಅಡ್ವೆಂಚರ್ ರೆಸಾರ್ಟ್ ಹೆಸರು ತಕ್ಕಂತೆ ಆ್ಯಕ್ಟಿವಿಟೀಸ್ ಎಲ್ಲ ಅಡ್ವೆಂಚರಸ್ ಆಗಿದೆ. ಬಟ್ ಪ್ಲೀಸ್ ಮೇಕ್ ಶ್ಯೂರ್ ಯು ಬ್ರಿಂಗ್ ಯೋರ್ ಟೀಮ್ ಸೊ ದ್ಯಾಟ್ ಯು ಕ್ಯಾನ್
ಎಂಜಾಯ್. ಸೊ ಇದಾಗಿತ್ತು ಏರಿಯಾ 83 ಅಡ್ವೆಂಚರ್ ರೆಸಾರ್ಟ್ ಬಗ್ಗೆ. ಬಟ್ ಪ್ಲಾನಿಂಗ್ ಇಲ್ದಲೇ ಬಂದರೆ ಯು ಮೈಟ್ ಮಿಸ್ ಅ ಲಾಟ್ ಆಫ್ ಥಿಂಗ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನೀವು ಯಾರಾದರೂ 2026ಅಲ್ಲಿ ಏರಿಯಾ 83 ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.